ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಇನ್ಸ್ಟೆಂಟಾಗಿ ಯಾವ ರೀತಿ ತರಕಾರಿ ರವಾ ಡೋಕ್ಲಾ ಮಾಡೋದು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಸೊ ನಾವು ಈ ರವಾ ಡೋಕ್ಲಾನ ಇನ್ಸ್ಟೆಂಟಾಗಿ ಆದಷ್ಟು ಬೇಗ ಒಂದು 10 ನಿಮಿಷಗಳ ಕಾಲ ಟೈಮಲ್ಲಿ ಮಾಡೋದ್ರಿಂದ ಇದು ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂದರೆ, ಮೊದಲನೇದಾಗಿ 100 ಗ್ರಾಮಷ್ಟು ಚಿರೋಟಿ ರವೆಗೆ ಒಂದೇ ಅಳತೆಯ 1 ಬೌಲಷ್ಟು ಮೊಸರನ್ನು ಹಾಕ್ಕೋಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮತ್ತೆ ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ಕೋಬೇಕು. ನಾವು ನೀರನ್ನು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೋ ಅನಿಸುತ್ತೋ ಸೊ ಅಷ್ಟು ಹಾಕ್ಕೋಬೇಕು. ನಾನಿಲ್ಲಿ 1 ಟೀ ಕುಡಿಯೋ ಲೋಟದಲ್ಲಿ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ನಾವು ಒಂದು 1/4 ಗಂಟೆಗಳ ಕಾಲ 15 ನಿಮಿಷಗಳ ಕಾಲ ಅದನ್ನು ಮುಚ್ಚಿ ಸೈಡಿಗೆ ತೆಗೆದಿಡಬೇಕು. ಸೊ ಈ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಸೈಡಿಗೆ ತೆಗೆದಿಡಿ. ಅದು ನೆನೆಯೋದಕ್ಕಿಂತ ಮುಂಚೆ ಈ ಕಡೆ ನಾವು 1 ಕ್ಯಾರೆಟು ಮತ್ತು 1 ದಪ್ಪ ಕ್ಯಾಪ್ಸಿಕಮ್ ತಗೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಅದನ್ನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಈ ಹೆಚ್ಚಿರ್ತಕ್ಕಂಥ ಕ್ಯಾರೆಟು ಮತ್ತು ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ನೀಟಾಗಿ ಅದು ತುಪ್ಪದಲ್ಲೇ ಫ್ರೈ ಆಗಬೇಕು. ಒಂದು 3/4 ಭಾಗ ಬೇಯಬೇಕು. ಆ ರೀತಿ ಅದನ್ನು ನಾವು ಲೋ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ನಾವು ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಒಂದು 2 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡಬೇಕು. ನೋಡಿ, ಆದಷ್ಟು ಇದನ್ನು ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಅದು ಸೀದೋಗುತ್ತೆ ತರಕಾರಿ. ಸೊ ಅದಕ್ಕೆ ಈ ಥರ ಲೋ ಫ್ಲೇಮಲ್ಲೇ ನಾವು ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಅದನ್ನು ಒಂದು 5 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡಬೇಕು. ಈ ಕಡೆ ನಾವು ಮಿಕ್ಸ್ ಮಾಡಿರ್ತಕ್ಕಂಥ ರವೆ ಮಿಶ್ರಣನ ಇನ್ನೂ ಒಂದು ಸಲ ಈ ಥರ ನೀಟಾಗಿ ನೋಡಬೇಕು. ಈ ಥರ ಎಲ್ಲ ನೀಟಾಗಿ ಅದು ನೆಂದಿರುತ್ತಲ್ಲ, ಸೊ ಅದಕ್ಕೆ ನಾವು ಇವಾಗ ತರಕಾರಿ ಫ್ರೈ ಮಾಡ್ಕೊಂಡಿರೋ ಮಿಶ್ರಣ ಇತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಅದನ್ನು ಹಾಕ್ಕೊಂಡ್ಮೇಲೆ ಇದನ್ನೆಲ್ಲ ತರಕಾರಿ ಮಿಶ್ರಣನ ಹಾಕ್ಕೊಂಡು ಅದಕ್ಕೆ ನಾವು ಒಂದು 1/4 ಬೌಲಷ್ಟು ನಾವು ಬೇಯಿಸಿರ್ತಕ್ಕಂಥ ಸ್ವೀಟ್ ಕಾರ್ನನ್ನು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಒಂದು ಈನೋನ ಹಾಕ್ಕೋಬೇಕು. ಅಂದರೆ 1 ಟೇಬಲ್ ಸ್ಪೂನಷ್ಟು ಈನೋನ ಅದಕ್ಕೆ ಆ್ಯಡ್ ಮಾಡಬೇಕು. ಸೊ ಈ ಥರ ನೀಟಾಗಿ ಅದೆಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಈನೋನ ಆ್ಯಡ್ ಮಾಡಬೇಕು. ಹಾಕ್ಬಿಟ್ಟು ಅದ್ರ ಮೇಲೆ 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಬೇಕು. ನೋಡಿ, ಈ ಥರ ನೀರನ್ನು ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಒಂದು ಪ್ಲೇಟನ್ನು ತಗೊಂಡು ಆ ಪ್ಲೇಟಿಗೆ ನಾವು ಎಣ್ಣೆನ ಅಥವಾ ತುಪ್ಪನ ನಮಗೇನು ಅನಿಸುತ್ತೋ ಅದನ್ನು ಹಚ್ಬೋದು. ಎಣ್ಣೆನಾದರೂ ಹತ್ತು, ತುಪ್ಪನಾದ್ರೂ ಆಗಲಿ, ಈ ಥರ ನೀಟಾಗಿ ಹಚ್ಚಬೇಕು. ಈ ಥರ ನೀಟಾಗೆಲ್ಲ ಹಚ್ಚಿದ ಮೇಲೆ ನಾವು ಮಿಶ್ರಣ ಮಾಡಿರ್ತಕ್ಕಂಥ ರವೆ ಮಿಶ್ರಣನ ಇದಕ್ಕೆ ಹಾಕಬೇಕು. ಇದನ್ನೆಲ್ಲ ನೀಟಾಗಿ ಹಾಕ್ಬಿಟ್ಟು ಆ ತಟ್ಟೆಯ ತುಂಬ ಇದನ್ನು ಹರಡಬೇಕು ನೀಟಾಗಿ. ಅದೆಲ್ಲ ನೀಟಾಗಿ ಎಲ್ಲ ಕಡೆನೂ ಹರಡಿದ ಮೇಲೆ ಮತ್ತೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದರ ನೀರಿನ ಒಳಗಡೆ ನಾವು ಒಂದು ಲಿಡ್ನ ಇಡಬೇಕು. ಸೊ ಒಂದು ಸ್ಟ್ಯಾಂಡನ್ನು ಇಟ್ಟು ಅದನ್ನು ನೀರು ನೀಟಾಗಿ ರೀತಿ ಮಳ್ತಾ ಇರಬೇಕಾದ್ರೆ ಈ ಮಿಶ್ರಣ ಮಾಡಿ ತಟ್ಟೆಗೆ ಹಾಕ್ಕೊಂಡಿರ್ತಕ್ಕಂಥ ಡೋಕ್ಲಾ ಮಿಶ್ರಣನ ಅದಕ್ಕೆ ಇಡಬೇಕು. ಇಟ್ಬಿಟ್ಟು ಒಂದು 10ರಿಂದ 15 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸ್ಕೋಬೇಕು. ನೋಡಿ, ಈ ಥರ ಅದು ಬೇಯಬೇಕು. ಈ ಥರ ಬೆಂದ ಮೇಲೆ ಒಂದು ಚಾಕು ಸಹಾಯದಿಂದ ಅದನ್ನು ನಾವು ಚೆಕ್ ಮಾಡಬೇಕು. ಅದು ಚಾಕುಗೆ ಅಂಟಿಲ್ಲ ಅಂದರೆ ಸೊ ಅದು ಬೆಂದಿದೆ ಅಂತ ಅರ್ಥ. ಸೊ ನೋಡಿ, ಈ ಥರ ನಾವು ಅದನ್ನು ಚೆಕ್ ಮಾಡಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ. ಸೊ ಅದನ್ನು ತೆಗೆದು ಸೈಡಿಗೆ ಇಡಬೇಕು. ಬೆಂದಿರ್ತಕ್ಕಂಥ ಮಿಶ್ರಣನ ಸೈಡಿಗೆ ಇಟ್ಟ ಮೇಲೆ ನಾವು ಅದನ್ನು ಒಂದು 10ರಿಂದ 15 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ಕಟ್ ಮಾಡಬಾರ್ದು. ಸೊ ಈ ಕಡೆ ನಾವು ಮತ್ತೆ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಸಾಸಿವೆನ ಹಾಕಬೇಕು.
ಅದೆಲ್ಲ ಸಿಡಿತಾ ಇರಬೇಕಾದ್ರೆ ಮತ್ತು ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿನ 2ರಿಂದ 3 ಹಸಿಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಬೇಕು. ಬಿಳಿ ಎಳ್ಳು ಹಾಕಿ ಮತ್ತೆ ನಾವು ಕರ್ಬೇ ಸೊಪ್ಪನ್ನು ಸ್ವಲ್ಪ ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ಇಂಗನ್ನು ಹಾಕಿ ಕರ್ಬೇ ಸೊಪ್ಪನ್ನು ಹಾಕಬೇಕು. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ಮೇಲೆ ಅದನ್ನು ನಾವು ಇಲ್ಲಿ ಮಾಡಿಟ್ಟಿರ್ತಕ್ಕಂತಹ ಡೋಕ್ಲಾ ಮಿಶ್ರಣ ಇದೆಯಲ್ಲ, ಬೇಯಿಸಿರ್ತಕ್ಕಂಥ ಡೋಕ್ಲಾದ ಅದಕ್ಕೆ ಹಾಕಬೇಕು. ಈ ಥರ ಮೇಲ್ಗಡೆ ನೀಟಾಗಿ ಅದನ್ನು ಎಲ್ಲ ಹರಡಬೇಕು. ಈ ಥರ ನೀಟಾಗಿ ನಿಧಾನಕ್ಕೆ ಹರಡಿ ಆ ಒಗ್ಗರಣೆ ಮಿಶ್ರಣನ ನೀಟಾಗಿ ಇದ್ರ ಮೇಲೆ ಹಾಕಿ ಅದನ್ನು ನಾವು ಒಂದು ಚಾಕು ಸಹಾಯದಿಂದ ನಾವು ಅದನ್ನು ಕಟ್ ಮಾಡಬೇಕು. ನಮಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಇದನ್ನು ನಾವು ಕಟ್ ಮಾಡಬೇಕು. ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಬೋದು, ಅಥವಾ ನಾವು ಸ್ಕ್ವೇರ್ ಶೇಪಲ್ಲಾದರೂ ಕಟ್ ಮಾಡ್ಬೋದು. ನಾವು ಇದರಲ್ಲಿ ಸ್ವೀಟ್ ಕಾರ್ನ್ ಹಾಕೋದ್ರಿಂದ ಸೊ ಅದನ್ನು ನಾವು ಈ ಥರ ಚಾಕುದಲ್ಲಿ ಎಳಿಬಾರ್ದು. ನೀಟಾಗಿ ಈ ಥರ ನಿಧಾನಕ್ಕೆ ಕಟ್ ಮಾಡಬೇಕು. ಈ ಥರ ನೀಟಾಗಿ ಕಟ್ ಮಾಡಿ ಎರಡೂ ಕಡೆಯೂ ಎರಡೂ ಸೈಡಲ್ಲೂ ಈ ಥರ ನೀಟಾಗಿ ಕಟ್ ಮಾಡಿದ ಮೇಲೆ ಅದನ್ನು ಒಂದೊಂದಾಗಿ ಪೀಸ್ಗಳನ್ನು ತೆಗೆದ್ರೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಸೊ ಈ ಥರ ನಿಧಾನಕ್ಕೆ ಕಟ್ ಮಾಡಬೇಕು, ಜೋರಾಗಿ ಕಟ್ ಮಾಡಬಾರ್ದು. ಇದನ್ನೆಲ್ಲ ಕಟ್ ಮಾಡಿದ ಮೇಲೆ ಒಂದು ತಟ್ಟೆಯ ಕೊನೆಯ ಭಾಗದಿಂದ ಈ ಥರ ನೀಟಾಗಿ ಚಾಕು ಸಹಾಯದಿಂದ ಸ್ವಲ್ಪ ಒಂದು ಟೈಮ್ ಬಿಡಿಸಿದರೆ ಸಾಕು. ನೆಕ್ಸ್ಟು ಅದಾಗದೇ ಅಷ್ಟು ಡೋಕ್ಲನ್ನು ನಾವು ಆರಾಮಾಗಿ ತೆಗಿಬೋದು. ನೋಡಿ ಎಷ್ಟು ನೀಟಾಗಿ ಒಂದು ಚೂರು ಕೂಡ ತಟ್ಟೆಗೆ ಅಂಟಿಲ್ಲ, ಅಷ್ಟು ನೀಟಾಗಿ ಅದು ಬೆಂದಿದೆ. ಸೊ ಈ ಥರ ಎಲ್ಲ ಬೆಂದಿರ್ತಕ್ಕಂಥ ಡೋಕ್ಲನ ಮಿಶ್ರಣನ ಈ ಥರ ತೆಗೆದ್ಮೇಲೆ ಅದನ್ನು ನಾವು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಬೇಕು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಇನ್ಸ್ಟೆಂಟ್ ಡೋಕ್ಲಾನ ಮಾಡ್ಬೋದು ಅಂತ. ಸೊ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಇದನ್ನು ನಾವು ಖಾರ ಚಟ್ನಿ ಜೊತೆ ಇದನ್ನು ನಾವು ತಿನ್ನೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಸೊ ಈ ಥರ ಎಲ್ಲ ಸರ್ವ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಇದನ್ನು ಖಾರ ಚಟ್ನಿ ಜೊತೆ ಇದನ್ನು ನಾವು ಸರ್ವ್ ಮಾಡಿಕೊಟ್ರೆ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಆದಷ್ಟು ಏನಾದರೂ ಡೈಲಿ ತಿನ್ನೋಕ್ಕೆ ಕೇಳ್ತಾರಲ್ಲ, ಸೊ ಈ ಥರ ಮಾಡಿಕೊಡೋದ್ರಿಂದ ಅವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.